ಸೊ ಈ ಪ್ರಾಬ್ಲಮಲ್ಲಿ ಫಸ್ಟು ಬೇಸ್ ಮಾಡ್ಕೋಬೇಕು. ಬೇಸ್ ನಮಗೆ ಗೊತ್ತಿದೆ, ಈ 36 ಇಂಟು 72. 36 ಇಂಟು 72 ಬೇಸ್ ಡ್ರಾ ಮಾಡ್ಕೋಬೇಕು. ಫಸ್ಟು ಬೇಸ್ಗೆ ಟಾಪ್ ಲೇಯರ್, ಟಾಪಲ್ಲಿ 72 ಇಂಟು 36 ಟ್ರಯಾಂಗಲ್. ಕನ್ಫರ್ಮ್ ಮಾಡ್ಬೇಕು. 36 ಇಂಟು 72 ಟ್ಯಾಬ್ 36 ಎಂಟರ್ ಆಯಿತು. ಇದನ್ನು ಎಕ್ಸ್ಟ್ರೂಡ್ ಮಾಡಬೇಕು. ಹೈಟ್ ಅವ್ರು ಕೊಟ್ಟಿದ್ದಾರೆ 12 mm. ಓಕೆ, ನಮಗೆ ಬೇಸ್ ರೆಡಿ ಆಯಿತು. ನೆಕ್ಸ್ಟು ಈ ಪೋರ್ಷನ್ನು ಹೊರಗಡೆ ಪ್ರೊಜೆಕ್ಟ್ ಆಗಿರೋ ಪೋರ್ಷನ್ನು, ಇದ್ರದ್ದು ಡೈಮೆನ್ಷನ್ನು ಫಸ್ಟು 48 ಬಿಡ್ತಿದೆ, ಲೆಂತ್ ಇದೆ. ವಿಡ್ತಿಗೆ ಅವರು E24 ಪ್ಲಸ್ E24 24 ಪ್ಲಸ್ 24 48 ಇಂಟು ಲೆಂತ್ 48. ಈ ಪ್ಲೇನ್ ಸೆಲೆಕ್ಟ್ ಮಾಡ್ಕೋಬೇಕು. ಫೇಸ್ ಆಬ್ಜೆಕ್ಟು ಟಾಪ್ ಫೇಸ್, ಕ್ರಿಯೇಟ್ ಸ್ಕೆಚ್ 48 ಇಂಟು 48 ಟ್ಯಾಬ್ 48. ಎಲ್ಲ ರೆಕ್ಟ್ಯಾಂಗಲ್ಸು 2 ಪಾಯಿಂಟ್ ರೆಕ್ಟ್ಯಾಂಗಲ್ಸ್ ಆಗಿರಬೇಕು. 48 ಇಂಟು 48 ಫಿನಿಶ್ ಸ್ಕೆಚ್. ಈ ಪೋರ್ಷನ್ ಮತ್ತು ಈ ಪೋರ್ಷನ್ ಎರಡನ್ನೂ ಕಂಟ್ರೋಲ್ ಇಟ್ಟು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ ಎರಡು ಸೆಲೆಕ್ಟ್ ಆಗಬೇಕು. ಇದನ್ನು ಎಕ್ಸ್ಟ್ರೂಡ್ ಮಾಡೋಕ್ಕೆ ಹೈಟ್ ಇದ್ರಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ನಮಗೆ ಈ ಹೈಟ್ ಗೊತ್ತು 24. ಈ 24 ಹೈಟ್ ಮತ್ತು ಈ ಹೈಟು ಸೇಮ್ ಇದೆ. ಸೊ ನಾವು ಮೊದಲೇ 12 mm ಬೇಸ್ ಹೈಟ್ ಡ್ರಾ ಮಾಡ್ಕೊಂಡಿದ್ವಿ. ಈ 12 mm ಪ್ಲಸ್ ಇನ್ನು 12 mm ಈಸ್ ಈಕ್ವಲ್ ಟು 24. 24 ಮೈನಸ್ 12, ಈ ಹೈಟ್ 12 mm ಆಗಿರಬೇಕು. ಸೊ ಎಕ್ಸ್ಟ್ರೂಡ್ ಹೈಟ್ 12 mm. ಸೊ ನಮ್ಮ ಬೇಸ್ ಆಯಿತು, ಮತ್ತು ಅದ್ರ ಮೇಲೆ ಇದ್ದಿದ್ದೊಂದು ಲೇಯರ್ ಆಯಿತು. ನಮಗೆ ಇವಾಗ ಈ ಪಾರ್ಟು ಮತ್ತು ಇದು ಈಕ್ವಲ್ ಇರಬೇಕು. ಸೊ ಇದನ್ನು ನಾವು 12 mm ಎಕ್ಸ್ಟ್ರೂಡ್ ಮಾಡ್ಕೋಬೇಕು. ಇದೆರಡು ಈಕ್ವಲ್ ಇದೆ, ಎರಡು 24 ಇರಬೇಕು. ಆಲ್ರೆಡಿ 12 mm ಡ್ರಾ ಮಾಡ್ಕೊಂಡಿದ್ದೀವಿ, ಇನ್ನು 12 mm ಹೈಟ್ ಮಾಡಿಕೊಂಡ್ರೆ 24 ಆಗುತ್ತೆ. ಸೊ ಎಕ್ಸ್ಟ್ರೂಡ್ 12 mm ಹೈಟ್. ಓಕೆ, ನಮ್ಗೆ ಎರಡು ಸೇಮ್ ಹೈಟ್ ಬಂತು. ಈಗ ಥರ್ಡ್ ಪೋರ್ಷನ್ ಅಂದರೆ ಟಾಪಲ್ಲಿರೋದು ಈ ಪೋರ್ಷನ್ ಡೈಮೆನ್ಷನ್ ನಮ್ಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 24 ವಿಡ್ತ್, 48 ಹೈಟ್, ಲೆಂತ್. So again 2 point circle, create sketch, top face of the object, 2 point center rectangle, 48 into 24, 48 tab 24. Okay, finish sketch ಆಗಿದೆ. ಇವಾಗ ಇದ್ರದ್ದು ಹೈಟ್, ಟೋಟಲ್ ಹೈಟ್ 40 ಕೊಟ್ಟಿದ್ದಾರೆ. ನಾವು ಆಲ್ರೆಡಿ 24 mm ಬೇಸ್ ಮತ್ತು ಇದು ಸೆಕೆಂಡ್ ಪೋರ್ಷನ್ ಸೇರಿ 24 mm ಹೈಟ್ ಆಗಿದೆ. ಸೊ 40 ಮೈನಸ್ 24 16 mmಗೆ ನಾವು ಇದನ್ನು ಎಕ್ಸ್ಟ್ರೂಡ್ ಮಾಡ್ಕೋಬೇಕು. ಫಿನಿಶ್ ಸ್ಕೆಚ್, ಇದು ಎಕ್ಸ್ಟ್ರೂಡ್ 16 mm. ಡನ್. ಇದೇ ಪಾರ್ಟ್.